ಈ ಏಪ್ರಿಲ್ 17ರ ಶುಕ್ರ ಅಮಾವಾಸ್ಯೆ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಸಾಲದ ಬಾಧೆ ಮತ್ತು ದೃಷ್ಟಿ ದೋಷವಿದೆಯೇ? ಈ ಶುಕ್ರವಾರ ಮಾಡುವ ಈ ಸಣ್ಣ ಪರಿಹಾರ ನಿಮ್ಮ ಅದೃಷ್ಟವನ್ನೇ ಬದಲಿಸಬಹುದು. ಈ ಏಪ್ರಿಲ್ 17ರ ಶುಕ್ರವಾರದಂದು ಅತ್ಯಂತ ಶಕ್ತಿಶಾಲಿಯಾದ ಶುಕ್ರ ಅಮಾವಾಸ್ಯೆ ಸಂಭವಿಸಲಿದೆ. ಅಮಾವಾಸ್ಯೆ ತಿಥಿ ಎಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ಅದರಲ್ಲೂ ಶುಕ್ರವಾರದಂದು ಅಮಾವಾಸ್ಯೆ ಕೂಡಿ ಬಂದಿರುವುದು ಇನ್ನೂ ವಿಶೇಷ. ಅಮಾವಾಸ್ಯೆಯ ದಿನ ಮನೆಗೆ ಬೂದುಗುಂಬಳಕಾಯಿ ಕಟ್ಟುವುದು, ಮನೆಯಲ್ಲೆಲ್ಲ ಸಾಂಬ್ರಾಣಿ ಧೂಪ ಹಾಕುವುದು, ಮಕ್ಕಳಿಗೆ ಉಪ್ಪಿನಿಂದ ದೃಷ್ಟಿ ತೆಗೆಯುವುದು ಮತ್ತು ಕಾಲಿಗೆ ಕಪ್ಪು ದಾರ ಕಟ್ಟುವುದು. ಇಂತಹ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗಿ ಮಹಾಲಕ್ಷ್ಮಿ ಮನೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಅಮಾವಾಸ್ಯೆಯ ನಿಯಮಗಳು, ಪರಿಹಾರಗಳು ಮತ್ತು ಪೂಜಾ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಮನೆ ದೇವರ ಹೆಸರನ್ನ ಭಕ್ತಿಯಿಂದ ಕಮೆಂಟ್ ಮಾಡಿ. ಏಪ್ರಿಲ್ 17ರ ಶುಕ್ರವಾರದ ಈ ಶುಕ್ರ ಅಮಾವಾಸ್ಯೆಯಂದು ಲಕ್ಷ್ಮಿಯನ್ನು ಪೂಜಿಸಿದರೆ ನಿಮ್ಮ ಮನೆಯ ಧನಾಕರ್ಷಣೆ ಹೆಚ್ಚುತ್ತದೆ. ಆದ್ದರಿಂದ ಮಹಿಳೆಯರು ಅಂದು ಬೆಳಿಗ್ಗೆ ಬೇಗ ಎದ್ದು ತಲೆಸ್ನಾನ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ. ನೆನಪಿಡಿ, ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಶಾಂಪೂ ಬಳಸಿ ಸ್ನಾನ ಮಾಡಬೇಡಿ. ಜಾತಕ ದೋಷ ಇರುವವರು ನೀರಿನಲ್ಲಿ ಕಪ್ಪು ಎಳ್ಳು ಹಾಕಿ ಸ್ನಾನ ಮಾಡಿ. ದೃಷ್ಟಿ ದೋಷ ಇರುವವರು ನೀರಿಗೆ ಉಪ್ಪು ಹಾಕಿ ಸ್ನಾನ ಮಾಡಿ. ಐಶ್ವರ್ಯ ಬಯಸುವವರು ಸ್ನಾನದ ನೀರಿಗೆ ಪಚ್ಚ ಕರ್ಪೂರ ಸೇರಿಸಿ ಸ್ನಾನ ಮಾಡಿ. ಈ ಅಮಾವಾಸ್ಯೆಯ ದಿನ ಗುಲಾಬಿ ಹೂವುಗಳಿಂದ ಲಕ್ಷ್ಮಿಯನ್ನು ಪೂಜಿಸಿ, ಪೂಜಾ ಕೊಠಡಿಯಲ್ಲಿ ತುಪ್ಪದ ದೀಪ ಹಚ್ಚಿ ನಮಸ್ಕರಿಸಿ. ನಿಮ್ಮ ಯಾವುದೇ ಕೋರಿಕೆ ಇದ್ದರೂ ತಕ್ಷಣ ಈಡೇರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶುಕ್ರ ಅಮಾವಾಸ್ಯೆಯಂದು ಮನೆಯ ಮುಖ್ಯ ದ್ವಾರಕ್ಕೆ ಬೂದುಗುಂಬಳಕಾಯಿ ಕಟ್ಟಿದರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಶುಕ್ರವಾರ ಬೆಳಿಗ್ಗೆ ಬೂದುಗುಂಬಳಕಾಯಿ ತಂದು ಅದಕ್ಕೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮನೆಯ ಮುಂದೆ ಕಟ್ಟಿ, ನಂತರ ಅದಕ್ಕೆ ಸಾಂಬ್ರಾಣಿ ಧೂಪ ತೋರಿಸಿ. ಯಾರು ಹೀಗೆ ಮಾಡುತ್ತಾರೋ ಅವರ ಮನೆಯಲ್ಲಿರುವ ದುಷ್ಟ ಶಕ್ತಿಗಳು ದೂರವಾಗಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಒಂದು ವೇಳೆ ಗುಂಬಳಕಾಯಿ ಕಟ್ಟಲು ಸಾಧ್ಯವಾಗದಿದ್ದರೆ ಅಲೋವೆರಾ ಗಿಡವನ್ನು ಕಟ್ಟಿ. ಇದರಿಂದ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳಿಲ್ಲದೆ ಆಯಸ್ಸು, ಆರೋಗ್ಯ ವೃದ್ಧಿಸುತ್ತದೆ. ದೃಷ್ಟಿ ದೋಷ ನಿವಾರಣೆಗೆ ನಿಂಬೆಹಣ್ಣುಗಳನ್ನು ಕಟ್ಟಬಹುದು. ಹಾಗೆಯೇ ಅಂದು ತಪ್ಪದೆ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳಿ. ಬೆಳಿಗ್ಗೆ ಸ್ನಾನದ ನಂತರ ಕಪ್ಪು ದಾರಕ್ಕೆ 3 ಗಂಟು ಹಾಕಿ ಮಹಿಳೆಯರು ಎಡಗಾಲಿಗೆ ಹಾಗೂ ಪುರುಷರು ಬಲಗಾಲಿಗೆ ದಾರವನ್ನು ಕಟ್ಟಿಕೊಳ್ಳಿ. ಇದರಿಂದ ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ರಕ್ಷಣೆ ಸಿಗುತ್ತದೆ ಮತ್ತು ಶನಿ ದೋಷಗಳು ದೂರವಾಗುತ್ತವೆ. ಹಳೆಯ ದಾರಗಳನ್ನು ತೆಗೆದು ಅಂದು ಹೊಸ ದಾರ ಕಟ್ಟಿ. ಹಾಗೆಯೇ ಅಂದು ಪ್ರತಿಯೊಬ್ಬರೂ ಉಪ್ಪಿನಿಂದ ದೃಷ್ಟಿ ಕಳೆದುಕೊಳ್ಳಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ದೃಷ್ಟಿ ತೆಗೆಯುವುದು ಕಡ್ಡಾಯ. ದೃಷ್ಟಿ ತೆಗೆದ ಉಪ್ಪನ್ನು ಯಾರೂ ತುಳಿಯದ ಜಾಗದಲ್ಲಿ ಎಸೆಯಿರಿ. ದೃಷ್ಟಿ ತೆಗೆಯುವ ವಿಧಾನ: ಬಲಗೈಯಲ್ಲಿ ಕಲ್ಲುಪ್ಪು ಹಿಡಿದು ದೃಷ್ಟಿ ತೆಗೆಸಿಕೊಳ್ಳುವವರನ್ನು ಪೂರ್ವಕ್ಕೆ ಮುಖ ಮಾಡಿ ಕುಳ್ಳಿರಿಸಿ. ತಲೆಯಿಂದ ಪಾದದವರೆಗೆ ಬಲದಿಂದ ಎಡಕ್ಕೆ 3 ಬಾರಿ ಮತ್ತು ಎಡದಿಂದ ಬಲಕ್ಕೆ 3 ಬಾರಿ ಸುತ್ತಿ ದೃಷ್ಟಿ ತೆಗೆಯಿರಿ. ಆ ಉಪ್ಪನ್ನು ಕೂಡಲೇ ಹೊರಗೆ ಎಸೆಯಬೇಕು, ಮನೆಯಲ್ಲಿ ಇಡಬಾರದು. ಇದರಿಂದ ನರಘೋಷ ತಕ್ಷಣ ನಿವಾರಣೆಯಾಗುತ್ತದೆ. ಕಾರಣವಿಲ್ಲದ ತಲೆನೋವು, ಮೈಕೈ ನೋವು ಕೂಡ ಕಡಿಮೆಯಾಗುತ್ತದೆ. ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಅಥವಾ ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೆ ಕಪ್ಪು ಬಟ್ಟೆಯಲ್ಲಿ ಸ್ಫಟಿಕವನ್ನು ಕಟ್ಟಿ ಮನೆಯ ದ್ವಾರಕ್ಕೆ ನೇತು ಹಾಕಿ. ದ್ವಾರದ ಹೊರಗೆ ಕುಂಕುಮದಿಂದ ಸ್ವಸ್ತಿಕ ಗುರುತು ಹಾಕಿ. ಇದು ದೈವ ಶಕ್ತಿಯನ್ನು ಆಕರ್ಷಿಸುತ್ತದೆ. ಅಮಾವಾಸ್ಯೆಯ ರಾತ್ರಿ ಭೂಮಿಯ ಮೇಲೆ ದುಷ್ಟ ಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ. ಆದ್ದರಿಂದ ಸಂಜೆ ವೇಳೆ ಮನೆಯಲ್ಲೆಲ್ಲ ಸಾಂಬ್ರಾಣಿ ಧೂಪ ಹಾಕಿ. ಅಂದು ರಾತ್ರಿ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಇಡಬೇಡಿ. ಅಪ್ಪಿತಪ್ಪಿಯೂ ಅಂದು ಕೂದಲು ಅಥವಾ ಉಗುರು ಕತ್ತರಿಸಬೇಡಿ. ಇದರಿಂದ ಅದೃಷ್ಟ ಮತ್ತು ಆಯಸ್ಸು ಕ್ಷೀಣಿಸುತ್ತದೆ. ದಂಪತಿಗಳು ಬ್ರಹ್ಮಚರ್ಯ ಪಾಲಿಸಬೇಕು. ಯಾರಿಗೂ ಸಾಲ ನೀಡಬೇಡಿ, ಇಲ್ಲದಿದ್ದರೆ ಲಕ್ಷ್ಮಿ ಮನೆಯಿಂದ ಹೊರನಡೆಯುತ್ತಾಳೆ. ಅಂದು ಮನೆ ಬದಲಾಯಿಸುವುದು ಅಥವಾ ಹೊಸ ಬಟ್ಟೆ ಧರಿಸುವುದು ಮಾಡಬೇಡಿ. ಶುಭ ಕಾರ್ಯಗಳನ್ನು ಆರಂಭಿಸಬೇಡಿ. ತುಳಸಿ ದಳಗಳನ್ನು ಕೀಳಬಾರದು.
ಆದರೆ ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿದರೆ ಸಂಕಲ್ಪಗಳು ಈಡೇರುತ್ತವೆ. ಮಾಂಸಾಹಾರ ಸೇವನೆಯಿಂದ ಮನೆಯಲ್ಲಿ ಜಗಳ ಮತ್ತು ಆರ್ಥಿಕ ನಷ್ಟ ಉಂಟಾಗುತ್ತದೆ. ದೂರ ಪ್ರಯಾಣ, ಅದರಲ್ಲೂ ರಾತ್ರಿ ಪ್ರಯಾಣವನ್ನು ತಪ್ಪಿಸಿ. ರಾತ್ರಿ ಬಟ್ಟೆ ಒಗೆಯುವುದು ಅಥವಾ ಮನೆಯ ಮುಂದೆ ಬಟ್ಟೆ ಒಣಗಿಸುವುದು ಮಾಡಬೇಡಿ. ಇದರಿಂದ ನೆಗೆಟಿವ್ ಎನರ್ಜಿ ಬೇಗನೆ ಪ್ರವೇಶಿಸುತ್ತದೆ. ಲಕ್ಷ್ಮೀ ಕಟಾಕ್ಷಕ್ಕಾಗಿ ಒಂದು ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಅದರ ಮೇಲೆ 5 ಲವಂಗ ಇಟ್ಟು ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ. ಇದರಿಂದ ಧನ ಹರಿವು ಹೆಚ್ಚುತ್ತದೆ. ಸಾಲದ ಬಾಧೆ ಅಥವಾ ಕೋರ್ಟ್ ಸಮಸ್ಯೆ ಇರುವವರು ಮನೆಯ ಮುಖ್ಯ ದ್ವಾರದ ಮುಂದೆ ದಕ್ಷಿಣಾಭಿಮುಖವಾಗಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಅದಕ್ಕೆ 2 ಕಪ್ಪು ಎಳ್ಳನ್ನು ಹಾಕಿ. ಇದರಿಂದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅಮಾವಾಸ್ಯೆಯಂದು ನಮ್ಮ ಪಿತೃದೇವತೆಗಳು ಯಾವುದೋ ಒಂದು ರೂಪದಲ್ಲಿ ಮನೆಗೆ ಬರುತ್ತಾರೆ ಎನ್ನಲಾಗುತ್ತದೆ. ಆದ್ದರಿಂದ ಅಂದು ಮನೆಗೆ ಬಂದವರನ್ನು ಖಾಲಿ ಕೈಯಲ್ಲಿ ಕಳುಹಿಸಬೇಡಿ. ಕಾಗೆಗಳಿಗೆ ಅನ್ನ ಇಟ್ಟರೆ ಪಿತೃಗಳು ಸಂತೃಪ್ತರಾಗಿ ಐಶ್ವರ್ಯವನ್ನು ನೀಡುತ್ತಾರೆ. ರಾತ್ರಿ ಅಡುಗೆ ಮನೆಯ ಮೂಲೆಯಲ್ಲಿ 1 ಲೋಟ ನೀರು ಇಡಿ. ಇದು ದಾಹದಿಂದ ಬರುವ ಪಿತೃಗಳಿಗೆ ತೃಪ್ತಿ ನೀಡಿ ವಂಶಾಭಿವೃದ್ಧಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆಯಿದೆ. ಅಂದು ಸ್ಟೀಲ್ ಅಥವಾ ಕಬ್ಬಿಣದ ವಸ್ತುಗಳನ್ನು ಖರೀದಿಸಬೇಡಿ. ಇದು ಆರ್ಥಿಕ ಸಂಕಷ್ಟಕ್ಕೆ ನಾಂದಿಯಾಗಬಹುದು. ಎಣ್ಣೆಯನ್ನು ಕೂಡ ಖರೀದಿಸಬೇಡಿ. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಎಷ್ಟು ಪೂಜೆ ಮಾಡಿದರೂ ಪಿತೃಗಳನ್ನು ಸ್ಮರಿಸದಿದ್ದರೆ ಫಲ ಸಿಗುವುದಿಲ್ಲ. ಆದ್ದರಿಂದ ಅಂದು ಹಿರಿಯರ ಫೋಟೋಗಳನ್ನು ಸ್ವಚ್ಛಗೊಳಿಸಿ, ಅರಿಶಿನ ಕುಂಕುಮ ಹಚ್ಚಿ, ಹೂವುಗಳಿಂದ ಅಲಂಕರಿಸಿ ನಮಸ್ಕರಿಸಿ. ಇದರಿಂದ ಸುಖ ಸಂತೋಷ ಹೆಚ್ಚುತ್ತದೆ. ಪಿತೃ ದೋಷವಿದ್ದರೆ ಮನೆಯಲ್ಲಿ ಜಗಳ, ಅನಾರೋಗ್ಯ ಕಾಡುತ್ತದೆ. ಇದನ್ನು ನಿವಾರಿಸಲು ಅಶ್ವತ್ಥ ಮರದ ಬುಡಕ್ಕೆ ಹಾಲು ಸುರಿದು ಪ್ರದಕ್ಷಿಣೆ ಮಾಡಿ. ಮನೆಯಲ್ಲಿ ಬೆಳ್ಳಿ ನಾಣ್ಯವಿದ್ದರೆ ಅಂದು ಅದನ್ನು ಹಸುವಿನ ಹಾಲಿನಿಂದ ತೊಳೆದು ಬೀರುವಿನಲ್ಲಿ ಇಡಿ. ಇದರಿಂದ ಆದಾಯ ಹೆಚ್ಚುತ್ತದೆ. ವ್ಯಾಪಾರಸ್ಥರು ನಿಂಬೆಹಣ್ಣನ್ನು ಅಡ್ಡಲಾಗಿ ಕೊಯ್ದು ಅದಕ್ಕೆ ಕುಂಕುಮ ಹಚ್ಚಿ ದೃಷ್ಟಿ ತೆಗೆದು ಹೊರಗೆ ಎಸೆಯಿರಿ. ಈ ಶುಕ್ರ ಅಮಾವಾಸ್ಯೆಯಂದು ಮಾಡುವ ದಾನ ಅಶ್ವಮೇಧ ಯಾಗದಷ್ಟೇ ಪುಣ್ಯ ನೀಡುತ್ತದೆ. ಬೇಸಿಗೆ ಇರುವುದರಿಂದ ಬಾಯಾರಿದವರಿಗೆ ನೀರು, ಮಜ್ಜಿಗೆ ಅಥವಾ ಛತ್ರಿ, ಚಪ್ಪಲಿಗಳನ್ನು ದಾನ ಮಾಡಿ ವಿಶೇಷ ಪುಣ್ಯ ಪಡೆಯಿರಿ. ಇಂತಹ ಸಣ್ಣ ಸಣ್ಣ ಪರಿಹಾರಗಳಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸುಲಭವಾಗಿ ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.